ಇಲ್ಲಿ ನೀವು ವಿಧಾನಸಭೆ ರೆಕಾರ್ಡ್ಸ್ಗಳ ಮೂಲಕ ಪತ್ತೆ ಹಚ್ಚೋದು ಕಷ್ಟ. ಆದರೆ ಕೇಂದ್ರ ಸರ್ಕಾರಕ್ಕೆ ಅದು ಈಸಿ. ಟೆಲಿಕಾಂ ಇಲಾಖೆ ಇದೆಯಲ್ಲ ಸರ್, ಕೇಂದ್ರ ಟೆಲಿಕಾಂ ಇಲಾಖೆ ಕೇಂದ್ರದ ವ್ಯಾಪ್ತಿಗೆ ಬರ್ತದೆ. ಈ ಫೋನ್ಗಳನ್ನ ನೋಡೋದು ಅದೇನು ತುಂಬ ದೊಡ್ಡ ವಿಚಾರ ಅಲ್ಲ. ಯಾವ MLA ಫೋನು ಯಾರಿಗೆ ಮಾಡಿದ್ದಾರೆ, ಯಾರು ಬ್ರೋಕರ್ಗಳ ಫೋನು ಸೇಮ್ MLAಗೂ ಬಂದಿದೆ, ಕಾಂಗ್ರೆಸ್ ಲೀಡರ್ಗಳಿಗೂ ಹೋಗಿದೆ, ಯಾವ ಬ್ರೋಕರ್ ಥ್ರೂ ಈ ವ್ಯವಹಾರ ನಡೆದಿದೆ, ಯಾವ ಶಾಸಕನ ಕುಟುಂಬಕ್ಕೆ ಹಣ ಹೋಗಿದೆ, ಯಾವ ಶಾಸಕನ ಬೇನಾಮಿಗಳಿಗೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗಿದೆ, ಕಾಲ್ಸ್ ಅದೇನು ಮ್ಯಾಟ್ರೇ ಅಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಈ ಸುದ್ದಿ ಮೂಲಗಳನ್ನು ಇಟ್ಕೊಂಡೆ ಕುಮಾರಸ್ವಾಮಿ ಮಾತಾಡಿರ್ಬೋದು. ಕೇಂದ್ರ ಸರ್ಕಾರಕ್ಕೆ ಇದು ಮ್ಯಾಟ್ರೇ ಅಲ್ಲ ಪತ್ತೆ ಮಾಡೋದು. ಆದರೆ ನಮ್ಮ ಯಾರೋ CT ರವಿ ನೇತೃತ್ವದ ಕಮಿಟಿ ಇದೆಯಲ್ಲ, ಬಹಳ ಕಷ್ಟ ಪಾಪ ಅವ್ರಿಗೆ. ಅವ್ರು ಹೆಂಗೆ ಧರ್ಮ ಸಂಕಟಕ್ಕೆ ಸಿಕ್ಕಾಕ್ಸಿ ಕೂರಿಸಿದ್ದಾರೆ. ಇನ್ನೊಂದೇನು ಅಂತ ಹೇಳಿದ್ರೆ 25ನೇ ತಾರೀಕು ಒಳಗಡೆ ನೀವು ಲಿಸ್ಟ್ ಕೊಡಲೇಬೇಕು ಹೆಸರು ಸಮೇತ ಅಂತ ಹೇಳಿದಾರಂತೆ ಹೈಕಮಾಂಡ್ನವ್ರು. ಇವ್ರು ಹೇಳಿಲ್ಲ ಅದನ್ನು, ನನಗೆ ಯಾರು ಹೇಳಿದ್ರು 25ನೇ ತಾರೀಕು ಒಳಗಡೆ ನೀವು ಹೆಸರು ಸಮೇತ ಲಿಸ್ಟ್ ಕೊಡಿ ಅಂತ ಹೇಳಿದಾರಂತೆ ಸರ್. ಇನ್ನೊಂದೇನೆಂದರೆ ಇಲ್ಲಿ ಸರ್, ಈ ನಿಮ್ಮ ಮಾತಿಗೆ ನಾನು ಒಂದು ಮಾತು ಸೇರಿಸೋದು, ಯಾವ ಶಿಸ್ತು ಸಮಿತಿ ಅದು ಯಾವುದೋ ಒಂದು ಸಮಿತಿ ಮಾಡಿದಾರಲ್ಲ, ಯಾರನ್ನು ಏನಪ್ಪ ಅಂತಂದ್ರೆ ನೀವು ಗುರುತಿಸಬೇಕು ಅಂತ ಅಡ್ಡ ಮತದಾನ ಮಾಡಿರ್ತಕ್ಕಂಥವ್ರು, ಆ ಸಮಿತಿಯ ಸದಸ್ಯರು ಅಡ್ಡ ಮತದಾನ ಮಾಡಿರ್ಬೋದಲ್ಲ ಅಂತಕ್ಕಂಥದ್ದನ್ನು ಸಹಿತ ಚರ್ಚೆ ಪ್ರಶ್ನೆ ರೈಸ್ ಆಗಿದೆ. ಈ ಸಮಿತಿ ಯಾರನ್ನ ಸಮಿತಿ ಮಾಡಿದರೆ ಅವರೇ ಅಡ್ಡ ಮತದಾನ ಮಾಡಿದ್ರೆ ಹೇಗೆ? ಈ ಒಟ್ಟು ಸದಸ್ಯರು, ಒಟ್ಟು ಶಾಸಕರು ಏನಿದ್ದಾರೆ ಅವರೊಳಗಡೆನೆ ಅವ್ರನ್ನ ಮಾಡಿದ್ದಾರೆ. ಅದಕ್ಕೆ ಬಿಟ್ಟು ಏನಪ್ಪ ಅಂದ್ರೆ ಬೇರೆ ಯಾರನ್ನಾದ್ರೂ ಮಾಡಬೇಕಾಗಿತ್ತು ಅಂತ. ಈ ಇಬ್ಬರಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದು ಯಾರು ಅಂತ ಅದು ಬೇಕಲ್ಲ. ಈಗ ಅದರೊಳಗಡೆನೆ ಇದ್ದವ್ರು ಇರ್ಬೋದು. ಈ ಪ್ರಶ್ನೆ ಏನು ಸೂಚಿಸುತ್ತೆ ಗೊತ್ತಾ ಸರ್? BJPಯಲ್ಲಿ, ರಾಜ್ಯ BJPಯಲ್ಲಿ ಎಷ್ಟೆಲ್ಲ ಕೋಲಾಹಲಗಳಿದೆ, ಎಷ್ಟು ಗೊಂದಲ ಇದೆ, ಎಷ್ಟು ಪರಸ್ಪರ ಅಪನಂಬಿಕೆಗಳಿದೆ ಅನ್ನೋದನ್ನ ಈ ಪ್ರಶ್ನೆ ಸೂಚಿಸುತ್ತೆ. ಅವರಿಬ್ಬರನ್ನ ಒಂದು ಕಮಿಟಿ ಮಾಡಿ ನೀವು ಲಿಸ್ಟ್ ಕೊಡಿ ಅಂತ ಹೇಳಿದ್ರೆ ಅವರೇ ಮಾಡಿರ್ಬೋದಲ್ಲ ಅಂತ ಬೇರೆಯವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಒಬ್ಬರನ್ನೊಬ್ರು ನಂಬ್ತಾನೆ ಇಲ್ಲ. 25ನೇ ತಾರೀಕು ಒಳಗಡೆ CT ರವಿ ಇದೆ ಅಲ್ರಿ, ಸತ್ಯನೂ ಇದೆ. ಸತ್ಯ ಅಂದ್ರೆ ಅವನ ಸಾಚಾರ ಅವರು ಅಂತ ಪ್ರಶ್ನೆ ಬಂದಿದೆ. ಅವ್ರೇನ್ ಕೊಡ್ಲಿಕ್ಕೆ ಮತ್ತೆ ಅವ್ರು ಹಾಕಿರ್ಬೋದು. ಅಲ್ಲ, ನನಗನ್ಸುತ್ತೆ ಇವರೆಲ್ಲ ಸಾಚ ಪಾಪ ಹೈಕಮಾಂಡ್ನವ್ರು ಅವ್ರ ಮೇಲೆ ಡೌಟ್ ಪಡ್ಬೇಕು ನಾವು. ಅವರು ಸರಿ ಇಲ್ಲ, ಇವರೆಲ್ಲರೂ ಸರಿ ಇದ್ದಾರೆ. ವಿಜೇಂದ್ರ ಸರಿ ಇದ್ದಾರೆ, ಅಶೋಕ್ ಸರಿ ಇದ್ದಾರೆ, CT ರವಿ ಸರಿ ಇದ್ದಾರೆ, ಎಲ್ಲರೂ ಸರಿ ಇದ್ದಾರೆ. ಪಾಪ ಹೈಕಮಾಂಡ್ ಅವರೇ ತಪ್ಪು ಸರ್. ಹಾಗಾಗಿ ನಿನ್ನೆ DV ಸದಾನಂದ ಗೌಡರು ಒಂದು ಮಾತು ಹೇಳ್ತಿದ್ರು, ಮಾಜಿ ಮುಖ್ಯಮಂತ್ರಿಗಳು. ನನಗೆ ಸುದ್ದಿ ಬಂತು ಈ ಕ್ರಾಸ್ ವೋಟಿಂಗ್ ಆಗುತ್ತೆ ಅಂತ 3-4 ದಿನದ ಮೊದಲೇ ನಾನು ವಿಜೇಂದ್ರ ಮತ್ತು ಅಶೋಕ್ ಅವ್ರಿಗೆ ಕರೆ ಮಾಡಿದೆ. ಅವ್ರು ಸ್ವೀಕರಿಸಲಿಲ್ಲ. ಕಾರ್ಯದರ್ಶಿಗೆ ಹೇಳಿದೆ. ಸೊ ನನ್ನ ಕೆಲಸ ಆಯಿತು, ನಾನು ಹೇಳೋ ನನ್ನ ಕರ್ತವ್ಯ ಇತ್ತು, ಹೇಳಿದೆ. ಆಗ ಅವರು ಕಾರ್ಯದರ್ಶಿ ಹೇಳಿದ ನಂತರದಲ್ಲಿ ಕೂಡ ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ಅದಕ್ಕೆ ಹೊಣೆಗಾರ ಯಾರು ಅಂತ ಹೇಳ್ತಿದ್ರು. ಸದಾನಂದ ಗೌಡರು ಕ್ಲಿಯರ್ ಆಗಿ ಎಲ್ಲ ಮೀಡಿಯಾದವ್ರಿಗೆ ಕರೆದು ನಿನ್ನೆ ಸುಮ್ಮನೆ ಯಾರೋ ಕೇಳಿದಾಗ ಹೇಳಿರೋ ಅಭಿಪ್ರಾಯ ವ್ಯಕ್ತಪಡಿಸಿರೋದಲ್ಲ. ಈ ಅಭಿಪ್ರಾಯವನ್ನು ವ್ಯವಸ್ಥಿತವಾಗಿ ಹೈಕಮಾಂಡ್ಗೆ ತಲುಪಿಸೋಕ್ಕೋಸ್ಕರ ನಿನ್ನೆ ಪಾಪ ಸದಾನಂದ ಗೌಡರು ಎಲ್ಲ ಮೀಡಿಯಾದವ್ರು ಕರೆದು ಎಲ್ರಿಗೂ 1-to-1 ಇಂಟರ್ವ್ಯೂ ಕೊಟ್ಟು ಈ ಮೆಸೇಜನ್ನು ಕೊಟ್ಟಿದ್ದಾರೆ. ನಾನು ಹೇಳಿದ್ದೆ, ಅಶೋಕ್ಗೂ ಹೇಳಿದೆ, ವಿಜೇಂದ್ರ ಅವ್ರಿಗೂ ಹೇಳಿದೆ, ಅವ್ರು ಆಕ್ಷನ್ ತಗೊಳ್ಳಿಲ್ಲ. ಅದರ ಅರ್ಥ ಏನು ಗೊತ್ತಾ? ಈ ಕ್ರಾಸ್ ವೋಟಿಂಗ್ ಹಿಂದೆ ಇವ್ರುಗಳದೇ ಕೈವಾಡ ಇದೆ ಅನ್ನೋದನ್ನು ನೇರವಾಗಿ ನಮ್ಮ ಸದಾನಂದ ಗೌಡರು ಹೇಳ್ತಾ ಇದ್ದಾರೆ ಸರ್. ಎರಡನೇದು ಇನ್ನೂ ಒಂದು ಡೌಟ್ ಏನು ಅಂತ ಹೇಳಿದ್ರೆ, ವಿಜೇಂದ್ರ ಅವರನ್ನ ವಿರೋಧಿಸುವ ಬಹಳ ದೊಡ್ಡ ಗುಂಪು BJPನಲ್ಲಿದೆ. ಅವರು ಆಮೇಲೆ ಅಶೋಕ್ ಕಂಡ್ರೆ ಆಗದೆ ಇರೋ ಒಂದು ಗುಂಪು ಕೂಡ ಇದೆ. ಆಮೇಲೆ ಅಶೋಕ್ ಅವರ ಕುರ್ಚಿ ಮೇಲೆ ಕಣ್ಣಿಟ್ಟಿರೋ ಒಂದು ಗುಂಪಿದೆ, ವಿಜೇಂದ್ರ ಅವರ ಕುರ್ಚಿ ಮೇಲೆ ಕಣ್ಣಿಟ್ಟಿರೋ ಇನ್ನೊಂದು ಗುಂಪಿದೆ. ಈ ಗುಂಪುಗಳ ಮೇಲಾಟದಲ್ಲಿ ಇವರಿಬ್ಬರು ಇಳಿಸೋಣ ಅನ್ನೋ ಕಾರಣಕ್ಕೆ ಹೆಂಗೂ ಅಡ್ಡಮತದಾನ ಮಾಡಿದ್ರೆ ಹೆಂಗೂ ಇವ್ರನ್ನ ಬೀಳಿಸ್ತಾರೆ ಅಂತ ಬೇಕು ಅಂತ ಮಾಡಿರೋ ಚಾನ್ಸಸ್ಸೂ ಇರ್ತವೆ. ಚಾನ್ಸಸ್ ಅಲ್ಲ, ಅವರೇ ಸದಾನಂದ ಗೌಡರು ಏನಪ್ಪ ಅಂತಾರೆ ಅದು ಮುಂದಾಳತ್ತು ವಹಿಸಿದ್ದಾರೆ ಹೊರತಾಗಿ ಅವರೇ ಏನಂತಂದ್ರೆ ಏನು ಇಂಡಿವಿಜುವಲಿ ತಾವೇನಪ್ಪ ಅಂತಾರಪ್ಪ ಅಂದ್ರೆ ಒಂದು ಹಿಂಗೆ ಆಯಿತು ಅಂತ ಹೇಳತಕ್ಕಂಥದ್ದು ಏನಿಲ್ಲ. ಅಲ್ಲಿ ಆ ಒಂದು ಬಣ ಏನಿದೆ, ಆ ಬಣ ಅವ್ರನ್ನ ಮುಂದಿಟ್ಕೊಂಡು ಈ ರೀತಿ ಬಾಣ ಬಿಟ್ಟಿದೆ ಅವರಿಬ್ಬರ ಮೇಲೆ ಅಂತಕ್ಕಂಥದ್ದು. ಅಂದರೆ BJPಯ ಈಗ ಅವ್ರನ್ನ ತೆಗೀರಿ ಅಂತೇಳಿ ಅಲ್ಲಿ ಒಂದು ಮೆಸೇಜ್ ಕೊಟ್ಟ ಎಲ್ಲಿ ಹೈಕಮಾಂಡ್ಗೆ. ಇವ್ರು ಏನಪ್ಪ ಅಂತಾರಪ್ಪ ಅಂದ್ರೆ ಇವ್ರಿಗೂ ನಾವು ಕೊಟ್ಟಿವಿ, ಆದ್ರಪ್ಪ ಅಂದ್ರೆ ಇವರು ಡಿಸಿಪ್ಲಿನ್ ಇದು ಆ್ಯಕ್ಷನ್ ತೊಗೊಂಡಿಲ್ಲ, ಉಳಿಸ್ಕೊಳಕ್ಕಾಗಿಲ್ಲ ಸರ್. ಈಗ ವಿಜೇಂದ್ರ ಮತ್ತೆ ಅಶೋಕ್ ಇವರಿಬ್ಬರ ಸಮ್ಮುಖದಲ್ಲಿ ಕೂಡ ಕ್ರಾಸ್ ವೋಟಿಂಗ್ ಆಗುತ್ತೆ ಅಂತಂದ್ರೆ ಸೊ ಎಲ್ಲ ಒಂದ್ ಕಡೆ ರಾಜ್ಯ BJP ನಾಯಕತ್ವ ಇವರ ಹಿಡಿತವನ್ನ ತಪ್ತಾ ಇದೆಯಾ ಅನ್ನುವಂಥ ಒಂದು ಸಂದೇಶ ಕೂಡ ರವಾನೆ ಮಾಡ್ದಂಗೆ. ಈ ಸಂದೇಶನ ಸ್ಪಷ್ಟವಾಗಿ ರವಾನೆ ಮಾಡಿದ್ದಾಗಿದೆ. ಪಾಪ ಇಬ್ಬರನ್ನು ಅವರು ಕರ್ಸ್ಕೊಂಡಿದ್ದಾರೆ. ಇವರೇ ಕೇಳಿದ್ರಂತೆ, ಅವ್ರು ಕರ್ಸ್ಕೊಳ್ಳೋಕೆ ಮುಂಚೆ ನಾವೇ ಅಪಾಯಿಂಟ್ಮೆಂಟ್ ತಗೊಂಡು ಹೋಗಿದ್ದೀವಿ ಅಂತ ಅಶೋಕ್ ಅವರು ಬೆಳಗ್ಗೆ ಹೇಳಿದ್ರು, ದೆಹಲಿಯಲ್ಲಿ ಮಾತಾಡಿದ್ರು. ಕರೆಸಿದ್ದಾರೆ. ಇವತ್ತು ಭೇಟಿ ಆಯ್ತಾ ಏನು ಅಂತ ಅದನ್ನು ಗೊತ್ತಾಗ್ಲಿಲ್ಲ. ಬಹುಶಃ ನಾಳೆನೂ ಅವ್ರು ಅಲ್ಲೇ ಇರ್ತಾರೆ ಅಂತ ಕಾಣುತ್ತೆ. ಇನ್ನ ಏನೋ 25 ಒಳಗಡೆ ಇವರು ಲಿಸ್ಟ್ ಕೊಡಬೇಕು. ಇವ್ರು ಯಾವ ಲಿಸ್ಟ್ ಕೊಡ್ತಾರೋ, BJP ವರಿಷ್ಠರ ಹತ್ರ ಯಾವ ಲಿಸ್ಟ್ ಇದೆಯೋ
ಅವ್ರ ಹತ್ರ ಏನು ದಾಖಲೆಗಳಿದೆಯೋ ಒಟ್ಟಾರೆಯಾಗಿ ಇವರೆಲ್ಲ ಸೇರಿ ಬಿಜೆಪಿಯ ಈ ಗೊಂದಲದ ಪರಿಣಾಮ, ಪರಸ್ಪರ ಅಪನಂಬಿಕೆಯ ಪರಿಣಾಮ, ಇವರಿಬ್ಬರ ತಲೆದಂಡ ಆಗುತ್ತಾ ಅನ್ನುವ ಡೌಟ್ ಕೂಡ ನಮಗಿದೆ ಸರ್. ಒಂದು ಗೊಂದಲದ ಗೂಡು ಇದು. ಸತ್ಯಶೋಧನಾ ಸಮಿತಿಗೆ ಧರ್ಮ ಸಂಕಟ. ಹೌದು ಹೌದು, ಅದು ಸತ್ಯಶೋಧನೆದ್ದು ಧರ್ಮ ಸಂಕಟ. ಈಗ ಇವರದೇನಪ್ಪ ಅಂದ್ರೆ ಅಶೋಕ್ ಮತ್ತು ವಿಜೇಂದ್ರ ಅವ್ರದ್ದು ಧರ್ಮ ಸಂಕಟ. ಎಲ್ರಿಗೂ ಫೋನ್ ಮಾಡಿದ್ರಂತೆ ಸರ್ ಆಲ್ರೆಡಿ ಸತ್ಯಶೋಧನಾ ಸಮಿತಿಯವರು, ತನಿಖಾ ಸಂಸ್ಥೆಯವರು ಎಲ್ಲರೂ ಹೇಳಿದ್ರಂತೆ ಯಾವ ದೇವ್ರ ಮೇಲೆ ಪ್ರಮಾಣ ಮಾಡಬೇಕು, ನಾನಂತೂ ಮಾಡಿಲ್ಲ ಅಂತ. ಮತ್ತೆ ಯಾರು? ನಾ ಅದಕ್ಕೆ ಮೊನ್ನೆ ಮಾತಾಡ್ತಾ ಇದ್ವಿ, ಒಂದ್ ವೇಳೆ ಪ್ರಮಾಣ ಮಾಡು ಅಂತ ಹೇಳ್ಬಿಟ್ರೆ ಮನಸ್ಸಿನೊಳಗಡೆನೆ ಹೇಳ್ಕೊಂಡು ಹೌದು ಮಂಜುನಾಥ ಏನಾದರೂ ಬೇರೆ ಕಪ್ಪ ಕಾಣಿಕೆ ಸಲ್ಲಿಸ್ತೀನಿ, ಈ ಒಂದು ಮಾಡಿಬಿಡ್ತೀನಿ, ಸುಳ್ಳು ಹೇಳ್ಬಿಡ್ತೀನಿ, ಅದಕ್ಕೆ ಕ್ಷಮಿಸ್ಬಿಡು ಅಂತ ಹೇಳಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ. ಇಬ್ರಲ್ಲಿ ಸರ್ ಇಬ್ರಲ್ಲಿ ಕದ್ದವ್ರು ಅನ್ನುವಂತಾಗಿದೆ ಇದು. ಆಮೇಲೆ ಎಲ್ಲರೂ ಪ್ರಮಾಣ ಮಾಡಿಬಿಟ್ರಪ್ಪ ಅಂತಂದ್ರೆ ಅಂದ್ರೆ ಯಾರು ಅಂತೇಳಿ ಗೊತ್ತಾಗಲಿಲ್ಲ. ಆಮೇಲೆ ಕಾಂಗ್ರೆಸ್ನವ್ರು ಸ್ಟಾರ್ಟ್ ಮಾಡ್ತಾರೆ ನೋಡಿ, ಎಲ್ಲರೂ ಏನಪ್ಪ ಅಂದ್ರೆ ಈ ಪ್ರಮಾಣ ಮಾಡಿದ್ದಾರೆ, ಅದರೊಳಗಡೆ ದೇವ್ರ ಬಗ್ಗೆ ನಂಬಿಕೆ ಇಲ್ಲದೆ ಇರ್ತಕ್ಕಂಥವ್ರು ಇದ್ದಾರೆ, ಬಿಜೆಪಿಲಿ ಇದ್ದಾರೆ ಅಂತ.